ಈ ಟ್ರೈನಿಗೆ ಬಾಯ್ ಬಾಯ್ ಹೇಳುವ ಸಮಯ. ದೇವರಾಣೆ ಯಾಕೆ ಹೇಳ್ತೀರಾ ಕಷ್ಟನಾ? ಬೆಳಗ್ಗೆ ನಾಷ್ಟಾನೇ ಕಚೋರಿ ಮಸಾಲ ಪುರಿ ಈ ತರ ಇರುತ್ತೆ. ನಮ್ಮ ಆಟೋ ಬೈ ನಾವಿಬ್ರು ಕುತ್ಕೊಂಡಿದೀವಿ ಅಂದ್ಬಿಟ್ಟು ಅವನ್ ಪಡಿಕೊಂಡು ಹೋಗ್ಬಿಟ್ಟು ಹಂಗೆ ನಮ್ನ ಬಿಟ್ಬಿಟ್ಟು ನಮ್ಮ ಆಟೋ ಬೈ ಬಂದ ನಮ್ನೆ ಬಿಟ್ಟೋಗ್ಬಿಟ್ಟಿದ್ದ. ನಾನು ಇವೆರಡನ್ನೂ ತಗೊಂಡಿದ್ದೀನಿ. ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಆದಾಗಲೇ ನಿಮಗೆ ಗೊತ್ತಾಗೋದು. ಗುರು ನಮಸ್ಕಾರ, ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವಾಗ ನೆಕ್ಸ್ಟ್ ಸ್ಟಾಪ್ ಮಥುರಾದಲ್ಲಿ ಇಳಿಬೇಕು ನಾವು. ಆ್ಯಂಡ್ ಎಲ್ಲ ಎದ್ದು ಕೂತ್ಕೊಂಡಿದ್ದಾರೆ. ನಾನೊಂದು 5:30ಗೆ ಎದ್ದುಬಿಟ್ಟು ಸ್ವಲ್ಪ ಬ್ರಷ್ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದೆ. ನಮ್ಮ ಶಿಷ್ಯ ನೋಡಿ ಮಾರ್ನಿಂಗ್. ಇವಾಗ ಟೈಮ್ ಬಂದು 6:30. ನೆಕ್ಸ್ಟ್ ಸ್ಟಾಪು ಇನ್ನೊಂದು ಸ್ಟಾಪಲ್ಲಿ ಇಳಿದ್ಬಿಡ್ತೀವಿ ಮಥುರಾಗೆ. ನೋಡಿ ನಮ್ಮ ಇಬ್ಬರು ಹುಡುಗರು ಆ ಕಡೆ ಟೀ ಕುಡಿತಾನೊಬ್ಬ, ಆ ಕಡೆ ಒಬ್ಬ ವ್ಯೂ ನೋಡ್ತಾನೆ, ಎಲ್ಲರೂ ನೋಡ್ತಾರೆ. ಇನ್ನೊಂದೇನಂದ್ರೆ ನಮ್ಮ ಇಬ್ರು ಸಬ್ಸ್ಕ್ರೈಬರ್ಸ್ ಇಬ್ರು ಹುಡುಗರಿಗೆ ನಮ್ಮ ಕಡೆಯಿಂದ ಪಿಲ್ಲೋ ಗಿಫ್ಟ್ ಮಾಡ್ತಾ ಇದೀವಿ. ಇದು ಒಬ್ರನ್ನ ಕೊಟ್ಟಿದ್ದೀನಿ, ಇದು ಅವನಿಗೆ. ನಮ್ಮ ಕಡೆಯಿಂದ ಮೀನ್ಸ್ ನನ್ನ ಕಡೆಯಿಂದ ಮತ್ತೆ ರೀತಿ ಕಡೆಯಿಂದ ಇಬ್ರು ಕಡೆಯಿಂದನೂ ಒಂದೊಂದು ಪಿಲ್ಲೋ ಕೊಟ್ಟಿದ್ದೀವಿ. ಅಯ್ಯೋ ಯಾ ಕಣ್ಣೆಲ್ಲ ಒಂಥರ ಆಗಿದೆ. ಈಗ ಜಸ್ಟ್ ಒಂದು 5:15 ಎದ್ದಿರೋದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಳಿತೀವಿ. ಗೈಸ್ ಟೀ ಕುಡಿತಾ ಇದ್ದೀನಿ. 2 ದಿನ ಆದ್ಮೇಲೆ ಟೀ ಕುಡಿತಿರೋದು ನಾನು ಮತ್ತೆ ನಮ್ಮ ಶಿಷ್ಯ. ಅಲ್ಲಿವರೆಗೂ ಕುಡ್ದೇ ಇರಲಿಲ್ಲ, ಟೀ ಮಾತ್ರ ಕುಡ್ದೇ ಇರಲಿಲ್ಲ. ಇವಾಗ ಕುಡಿತಾ ಇದೀವಿ. ನಮ್ಮ ಟ್ರೈನು ಆಗ್ರಾ ಕ್ಯಾಂಟಿಂದ ಇವಾಗ ಬಿಲೋಚ್ಪುರದಲ್ಲಿದೆ. ಸೊ ಇವಾಗ ಇಲ್ಲಿ ಎಷ್ಟು ಮಥುರಾ ಜಂಕ್ಷನ್ 6:30 6:30ಗೆ ಹೋಗುತ್ತೆ. ನಮ್ಮ ಸೂಟ್ ಕೇಸ್ ನೋಡಿ, 2 ದಿನದಿಂದ ನನ್ನ ಎಷ್ಟು ಬೈಕೊಂಡಿರ್ಬಾರ್ದು. ಇವರು ಇಲ್ಲೆಲ್ಲ ಗಲೀಜ್ ಮಾಡಿ ಕೊಟ್ಟವ್ರೆ. ಇನ್ನೊಂದೇನಂದ್ರೆ 10:30 11 ಗಂಟೆಗೆ ಸೂಟ್ ಕೇಸ್ ಮೇಲೆಲ್ಲ ಕಾಲು ಹಾಕೊಂಡು ತಪ್ಕೊಂಡೆಲ್ಲ ಮಲ್ಕೊಂಡ್ಬಿಟ್ಟವ್ರು ಒಬ್ರು. ಈ ಸೂಟ್ ಕೇಸು ಎಲ್ಲ ಕಾಲು ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ನೋಡಿ ಇಲ್ಲ, ಈ ಸೈಡಲ್ಲೆಲ್ಲ ಗಲೀಜ್ ಆಗ್ಬಿಟ್ಟೈತೆ. ಮೊನ್ನೆ ತಾನೇ ಹೊಸ ತಗೊಂಡಿದ್ದೆ ನೋಡಿ, ಆಗ್ಲೇ ಎಷ್ಟು ಬೇಗ ಎಷ್ಟು ಗಲೀಜ್ ಆಗ್ಬಿಟ್ಟೈತೆ ನೋಡಿ. ಕ್ಲೀನ್ ಮಾಡ್ತಾ ಇದ್ದೀನಿ, ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನಂದು ಕ್ಲೀನಿಂಗ್ ಆಯಿತು. ಈಗ ಇವಂದು ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ಪಾಪ ಇವೆರಡು ಸೂಟ್ ಕೇಸು ಅದು ಎಷ್ಟು ಬೈಕೊಂಡಿರ್ತಾವೋ. ನನ್ನ ಜೊತೆ ಇಬ್ರು ಹುಡುಗರು ಇದ್ರಲ್ಲ, ಸೊ ಅವ್ರ ಹೆಸರು ಬಂದ್ಬಿಟ್ಟು, ಇವನ ಹೆಸರು ಬಂದು ರಿಯಾನ್ ಅಂತ, ಇವನ ಹೆಸರು ಬಂದು ರಯಾನ್ ಅಂತ. ಇಬ್ರು ಅವಳಿ ಜೋಳಿ ಮಕ್ಕಳು. ಒಂದು 10 ನಿಮಿಷ ಲೇಟ್ ಆಯ್ತಂತೆ, ಅದಕ್ಕೆ ಇವ್ನು ಸರಿಯಾಗಿ ಬೈತಿರ್ತಾನೆ ಇವ್ನಿಗೆ ಯಾವಾಗಲೂ. ಪಿಲ್ಲೋ ಹಾಕೊಂಡು ಎಷ್ಟು ಚೆನ್ನಾಗಿ ಕೂತ್ಕೊಂಡವ್ರು ನೋಡಿ ಇಬ್ರು. ನಮ್ಮ ಜರ್ನಿ ಮುಗೀತು. ಬಾಯ್ ಬಾಯ್ ಹೇಳುವ ಸಮಯ. ಬಾಯ್ 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 ಬಾಯ್. ಈಗ ಹೊರಡ್ತಾ ಇದ್ದೀವಿ. ಇನ್ನೇನೋ ಮಥುರಾ ರೈಲ್ವೆ ಸ್ಟೇಷನ್ ಬಂತು. ಬನ್ನಿ ಹೊರಡುವ ಈಗ. ಚಲೋ 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 ಚಲೋ. ಈ ಟ್ರೈನಿಗೆ ಬಾಯ್ ಬಾಯ್ ಹೇಳುವ ಸಮಯ. ಇಲ್ಲಿಗೆ ನಮ್ಮ 2 ದಿನ ಟ್ರೈನ್ ಜರ್ನಿ ಮುಗೀತು. ನಮ್ಮ ಶಿಷ್ಯ ನೋಡಿ ಬಾಡೋಗ್ಬಿಡೈತೆ ಮುಖ ಎಲ್ಲ. 2 ದಿನ ಟ್ರೈನ್ ಜರ್ನಿ ಮುಗೀತು. ದೇವರಾಣೆ ಯಾಕೆ ಹೇಳ್ತೀರಾ ಕಷ್ಟನಾ? ಏನೇನೋ ಅನ್ಭವಿಸ್ಬಿಟ್ಟಿದ್ದೀವಿ ನಾನು ಮತ್ತೆ ನಮ್ಮ ಶಿಷ್ಯ. ಬಟ್ ಮಥುರಾದಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬೇಜಾನ್ ಜನ ಅವರೇ, ಜನ ತುಂಬ. ಆ್ಯಂಡ್ ಬಾಯ್ ಬಾಯ್ ಹೇಳ್ಬಿಡೋ ಶಿಷ್ಯ ಟ್ರೈನಿಗೆ. ಬಾಯ್ ಬಾಯ್ ಬಾಯ್. ಹೋಗ್ತೈತೆ ಅಲ್ಲೇ ಎಷ್ಟು 2 ನಿಮಿಷ ನಿಲ್ಲಿಸುತ್ತಾರೆ. ಒಂದು 2-3 ನಿಮಿಷ ನಿಲ್ಲಿಸುತ್ತಾರೆ. ನಾನು ಟ್ರೈನ್ ಜರ್ನಿನ ಒಪ್ಕೊಂಡಿದ್ದೇನಕ್ಕಂದರೆ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾರ್ತ್ ಕರ್ನಾಟಕದಲ್ಲಿ ಹೆಂಗಿದೆ ಅಂತ ಒಂದು ಸ್ವಲ್ಪ ನೋಡಬೇಕು ಅನ್ನೋಕ್ಕೋಸ್ಕರ. ಅಂದರೆ ಲಾಂಗ್ ಜರ್ನಿ ಟ್ರೈನು ಯಾವ ಥರ ಇರುತ್ತೆ ಅಂತ ನೋಡೋಕ್ಕೋಸ್ಕರನೇ ಟ್ರೈನ್ ಚೂಸ್ ಮಾಡಿದ್ದು. ಬಟ್ ನೆಕ್ಸ್ಟ್ ಟೈಮ್ ನಾನು ಟ್ರೈನ್ ಅಂತೂ ಚೂಸ್ ಮಾಡಲ್ಲ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಚೆನ್ನಾಗಿರೋದು ಫೆಸಿಲಿಟೀಸ್ ಇರೋದನ್ನೇ ಚೂಸ್ ಮಾಡಬೇಕು. ಇದೇ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಹತ್ತತ್ರ ಮಧ್ಯಪ್ರದೇಶ ಹತ್ತತ್ರ ಹೋಗ್ತಿರ್ಬೇಕಾದ್ರೆ ಎಲ್ಲ ಗಲೀಜು ಆಗ್ತಾ ಇರುತ್ತೆ. ಅದನ್ನೊಂದು ಸ್ವಲ್ಪ ತಡೆಯೋಕ್ಕೆ ಕಷ್ಟ. ನೀವು ನೋಡ್ದಂಗೆ 2 ದಿನನೂ ಇದೇ ಬಟ್ಟೆಲಿದ್ದೀನಿ. ಅಲ್ಲಿ ಚೇಂಜ್ ಮಾಡೋಕ್ಕೂ ಮನ್ಸಾಗಲ್ಲ, ತಿನ್ನೋಕ್ಕೂ ಮನ್ಸು ಬರಲ್ಲ, ಆ ಥರ. ವೆಲ್ಕಮ್ ಟು ಮಥುರಾ. ಈಗ ಅಟ್ ಪ್ರೆಸೆಂಟ್ ಕೆಳಗಡೆ ಇಳಿದ್ಬಿಟ್ಟು ಒಂದು ರೂಮ್ ನೋಡಬೇಕು. ಆ ರೂಮ್ಗೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಇಟ್ಟು ಒಂದು ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಲೈಕ್ 9 ಗಂಟೆ 10 ಗಂಟೆಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು. ಈಗ ರೂಮ್ ಹತ್ರಕ್ಕೆ ಹೋಗೋಣ ಬನ್ನಿ. ಮಥುರಾ ರೈಲ್ವೆ ಸ್ಟೇಷನ್ ಆಚೆ ಬಂದರೆ ಸೊ ನಿಮಗೆ ಈ ಥರ ಕಾಣಿಸುತ್ತೆ. ಎಸ್, ಮಥುರಾ ಜಂಕ್ಷನ್.
ಮಥುರಾ ಜಂಕ್ಷನ್ ಔಟ್ಸೈಡ್ ಬಂದಿದ ತಕ್ಷಣವೇ ಈ ಥರ ಎಲ್ಲರೂ ಸಿಗ್ತಾರೆ. ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ನೋಡ್ಬಿಟ್ಟು ಆಟೋ ಹೊತ್ಕೊಳ್ಳಿ. ಈಗ ಇವರು ಹೇಳಿರೋ ಪ್ರಕಾರ, ಇವ್ರು ಹೇಳಿರೋ ಥರ ನೋಡಿದ್ರೆ ಓಕೆ ಅನಿಸ್ತು. ಸೊ ಅದಕ್ಕೋಸ್ಕರ ಇವ್ರ ಜೊತೆ ಹೋಗ್ತಾ ಇದ್ದೀವಿ. ರೂಮ್ಸ್ ಅಂದರೆ ಲಾಡ್ಜು, ಧರ್ಮಶಾಲಾ ಹೋಟೆಲ್ಲು, ಆಮೇಲೆ ದೇವಸ್ಥಾನ, ಈ ಥರದ್ದೆಲ್ಲ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ಸೊ ಇದೇ ಆಟೋದಲ್ಲಿ ನಾವು ಹೋಗ್ತಾ ಇರೋದು. ಈಗ ಆಟೋದಲ್ಲಿ ಹೋಗೋಣ ಬನ್ನಿ, ಹೋಗುವ. ನಮ್ಮ ಲಗೇಜ್ ಎಲ್ಲ ಮೇಲ್ಮೇಲೆ ಹಾಕ್ತಾರೆ, ಬೀಳ್ದಲ್ಲಿದ್ದರೆ ಸಾಕು. ಮಥುರಾದಲ್ಲಿ ನಮ್ಮ ಮೊದಲನೇ ಆಟೋ ಇದು. ನಮ್ಮ ಮೊದಲನೇ ಪಯಣ ಮಥುರಾದಲ್ಲಿ. ಒಂಥರ ಅದೊಂದು ಎಕ್ಸೈಟ್ಮೆಂಟ್, ಖುಷಿ ಅದು. ಈಗ ಹೋಗೋಣ. ಹೋಟೆಲ್ ಅಂದರೆ ಆಟೋದೂ ಈ ಹೋಟೆಲ್ ಒಂದ್ಸಲಿ ನೋಡಿ ಚೆಕ್ ಮಾಡಿ ಒಂದ್ಸಲಿ ಅಂತ ಹೇಳಿದ್ದಾನೆ. ಸೊ ಈಗ ಇಲ್ಲಿ ಮಾತಾಡ್ಬಿಟ್ಟು ಮೇಲ್ಗಡೆ ರೂಮ್ಸ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಮೇಲ್ಗಡೆ ರೂಮ್ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಆ ಹೋಟೆಲ್ ನೋಡಿದ್ವಿ. ಆ ಹೋಟೆಲ್ ಬಂದು ಚೆನ್ನಾಗೈತೆ, ರೂಮ್ ಎಲ್ಲ ಚೆನ್ನಾಗಿದೆ. ಬಟ್ ನಾವಿರೋದು ಇವತ್ತು ಜಸ್ಟ್ 6 ಅವರ್ ಅಷ್ಟೇ, ಒಂದು 6 ಅವರ್ ಇರ್ತೀವಿ. ನಮಗೆ ಅದು ಅವ್ರು ಹೇಳಿದ ರೇಟು 1200 1700 ಹೇಳಿದ್ರು, AC ಮತ್ತು ನಾನ್ ACಗೆ. ತುಂಬ ರೇಟ್ ಅನಿಸ್ತು. ಅದಕ್ಕೋಸ್ಕರ ಈಗ ಬೇರೆ ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ನೋಡೋಣ ಬನ್ನಿ. ಈಗ ನಮ್ಮ ಆಟೋ ಬೈ ಇನ್ನೊಂದು ಗೆಸ್ಟ್ ಹೌಸ್ಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ಇಲ್ಲೂ ಒಂದು ಸ್ವಲ್ಪ ನೋಡುವ. ಈ ಹೋಟೆಲ್ಲು ಪರವಾಗಿಲ್ಲ, ನಾರ್ಮಲ್ ಆಗಿದೆ. ನಾವು 6 ಗಂಟೆ ಇರ್ತೀವಲ್ಲ, ಒಂದು 6 ಅವರ್ ಇರ್ತೀವಲ್ಲ. ಸೊ ಅದಕ್ಕೆ ಇದು ಓಕೆ ಅನಿಸ್ತಾ ಇದೆ. ಬಟ್ ನನಗೆ ಒಂದು ಸ್ವಲ್ಪ ವೈಫೈ ಬೇಕು, ಅಪ್ಲೋಡ್ ಎಲ್ಲ ಮಾಡೋಕ್ಕೆ. ಒಂದು 500 ರೂಪಾಯಿ ಇಲ್ಲ 600 ರೂಪಾಯಿಗೆ ಒಪ್ಕೊಂಡ್ರೆ ರೂಮು ಇಟ್ಸ್ ಬೆಟರ್ ಟು ಅಸ್. ಓನ್ಲಿ 6 ಅವರ್ ಅಲ್ವಾ, 6 ಅವರ್ಗೆಲ್ಲ ಬೆಸ್ಟ್ ಅನ್ಕೋತೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಈಗ ಇದೇ ಹೋಟೆಲ್ ಫಿಕ್ಸ್ ಆಯಿತು. ಅಲ್ಲಿ ರಿಸೆಪ್ಷನಲ್ಲಿ ಇದು ಮಾಡ್ತಾನೆ, ಎಂಟ್ರಿ ಎಲ್ಲ ಮಾಡಿಸ್ತಾನೆ. ಮಥುರಾದಲ್ಲಿ ಧರ್ಮಶಾಲಾ ಹೋಟ್ಲು, ಈ ಥರ ಹೋಟ್ಲು ನಾರ್ಮಲ್ ಚಿಕ್ಕದಾಗಿರೋ ಹೋಟ್ಲನ್ನ ನೋಡ್ಬೇಕಂತ ಇದ್ದಿದ್ದು. ಯಾಕಂದರೆ ಸುಮ್ಮನೆ 5 ಅವರ್ 6 ಅವರ್ ಇರ್ತೀವಿ ಅಷ್ಟೇ, ಅದಕ್ಕೆಲ್ಲ ಯಾಕೆ ಜಾಸ್ತಿ ಖರ್ಚು ಮಾಡೋದು ಅಂದ್ಬಿಟ್ಟು. ಸೊ ನಾರ್ಮಲ್ ಹೋಟ್ಲಲ್ಲೇ ಇರೋದು. ಆ್ಯಂಡ್ ನಮ್ಮ ರೂಮ್ ಇದೆ, ಈ ಥರ ಬೆಡ್ಡು. ಆ್ಯಂಡ್ ಎಲ್ಲ ಕ್ಲೀನ್ ಮಾಡ್ತವ್ರೆ, ಈಗ ಜಸ್ಟ್ ಕ್ಲೀನ್ ಮಾಡ್ತವ್ರೆ. ಔಟ್ ಆಫ್ ಸ್ಟೇಷನಿಂದ ಯಾರಾದರೂ ಬಂದರೆ ಸೊ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈ ಥರ ಒಂದು ಒರಿಜಿನಲ್ ಇಟ್ಕೊಬನ್ನಿ. ಸೊ ದಟ್ ಅವರು ಕೇಳ್ತಾರೆ ID ಬೇಕು ಅಂದ್ಬಿಟ್ಟು. ಸೊ ಇಲ್ಲೇ ID ಎಲ್ಲ ಕೇಳ್ತವ್ರೆ. ನಾನೀಗ ನನ್ನ ಆಧಾರ್ ಕಾರ್ಡ್ ಕೊಟ್ಟೆ. ಸೊ ಅದು ಜೆರಾಕ್ಸ್ ಮಾಡಿಸ್ಕೊಂಡು ಒಂದು ಹಾರ್ಡ್ ಕಾಪಿ, ಒಂದು ಜೆರಾಕ್ಸ್ ಇಟ್ಕೊಂಡಿರ್ತಾರೆ ಅಷ್ಟೇ. ನಮ್ಮ ರೂಮ್ ನಮಗೆ ಒಂದು ಬೆಡ್ಡು, ಒಂದು ಮಿರರು, ವಾಶ್ರೂಮ್ ಬಂದ್ಬಿಟ್ಟು ಈ ಥರ ಇದೆ. ನಂದು ಇನ್ಸ್ಟಾ ID ಏನು ಅಂತ ಕೇಳಿದ್ರು. ಸೊ ಅದನ್ನು ಕೊಟ್ಬಿಟ್ಟೆ, ಅವ್ರಿಗೆ ಕೊಟ್ಟಿದ್ದೀನಿ. ಸೊ ನಮ್ಮ ಇನ್ಸ್ಟಾ ID ಒಂದು ಉತ್ತರ ಪ್ರದೇಶದಲ್ಲಿ ಒಬ್ಬರು ಫಾಲೋವರ್ ಸಿಕ್ಕಿದ್ರು. ಉತ್ತರ ಪ್ರದೇಶದಿಂದ ಒಂದು ಫಾಲೋ ಮಾಡಿದ್ದಾರೆ. ಆ್ಯಂಡ್ ಅವರು ಕನ್ನಡ ಕಲೀಲಿ ಅಂತ ಹೇಳ್ತೀನಿ. ಭಾಯ್ ಆಪಿ ಕನ್ನಡ ಸಿಕ್ಲೋ ದೇಕೆ ಆಪ್ಕೋ ಆರಾಮ್ಸೆ ಪತ ಚಲ್ ಜಾತೆ. ಕನ್ನಡ ಕಲೀಲಿ ಅಂತ ಹೇಳಿದ್ದೀನಿ ಅವ್ರಿಗೆ. ಗುರು ಈಗ ಜಸ್ಟ್ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ 2 ಒಂದೇನೆ ಔಟ್ಫಿಟ್ನೆಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಆ್ಯಂಡ್ ಇಲ್ಲೊಂದು ನಾವು ಇಬ್ಬರು ಕೂಡ ಎಲ್ಲ ಒಂದು ಸರ್ಕಸ್ ಮಾಡಿ ಏನೋ ಒಂದು ಲಾಕ್ ಮಾಡಿಕ್ಕಿದ್ದೀವಿ. ಅದು ಹೆಂಗೆ ಅಂದರೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ನನ್ನ ಸುಟ್ಕೇಸು, ಅವ್ನ ಸುಟ್ಕೇಸು, ಇದು ಅವ್ನ ಬ್ಯಾಗು, ನನ್ನ ಬ್ಯಾಗು. ಆ್ಯಂಡ್ ಇದು ರಿತಿಕ್ ಬ್ಯಾಗ್ ನೋಡಿ ತೆಗೆದು ಇಲ್ಲಿಂದನೂ ಲಾಕು, ಅಲ್ಲಿಂದನೂ ಲಾಕು, ಇಲ್ಲಿಂದನೂ ಲಾಕು, ಇಲ್ಲಿಂದ ಲಾಕು, ಎಲ್ಲ ಲಾಕು. ನಮ್ಮ ಸೂಟ್ಕೇಸ್ ಬ್ಯಾಗ್ ಸೇಫ್. ಏನು ಹೇಳ್ತೀಯಾ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಏನಂತೀರಾ ಅಷ್ಟೇ. ಇವಾಗ ಟೈಮ್ ಬಂದು 9:30. ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ ನಾವು. ಇಲ್ಲೆಲ್ಲ ತಿಂಡಿ ಬಂದ್ಬಿಟ್ಟು ನಾರ್ಮಲ್ ಕಚೋರಿ ಮತ್ತು ಮಸಾಲ ಪುರಿ ಈ ಥರ ಇರುತ್ತೆ. ಸೊ ನಾವು ಕೂಡ ಈಗ ಅದನ್ನೇ ತಿಂತಾ ಇರೋದು. ಈಗ ನಾನು ತೊಗೊಂಡಿರೋದು ಮಸಾಲ ಪುರಿ ಆ್ಯಂಡ್ ಇನ್ನೊಂದು ಕಚೋರಿ ಟ್ರೈ ಮಾಡಬೇಕು. ಇದನ್ನು ಮುಗಿಸ್ಕೊಂಡು ಟೆಂಪಲ್ ಹತ್ರ ಹೋಗಬೇಕು. ಫಸ್ಟು ಅದಕ್ಕೂ ಮುಂಚೆ ಕಚೋರಿ ತಿನ್ನೋಣ ಬನ್ನಿ. ಸ್ವಲ್ಪ ಉಪ್ಪು ಜಾಸ್ತಿ ಏನೋ ಗೊತ್ತಿಲ್ಲ. ಇವಾಗ ಉಪ್ಪು ಹಾಕೋದು ಚೆನ್ನಾಗಿದೆ. ಉತ್ತರ ಪ್ರದೇಶದಲ್ಲಿ ಮೊದಲನೇ ಬಾರಿ ಮಸಾಲ ಪುರಿ ತಿಂತಾ ಇರೋದು. ತುಂಬ ಚೆನ್ನಾಗಿದೆ, ಎರಡು ಕೂಡ ತುಂಬ ಚೆನ್ನಾಗಿದೆ, ಕಚೋರಿ ಮತ್ತು ಮಸಾಲ ಪುರಿ. ಫೈನಲಿ ಈಗ ಆಟೋ ಹತ್ತಿದ್ವಿ. ಸೊ ಆಟೋ ನಮ್ಮ ಇವರು ಆಟೋ ಬೈ ಹತ್ರ ಮಾತಾಡಿ ಎಷ್ಟು ಏನು ಅಂತ ಮಾತಾಡಿದ್ವಿ. ಸೊ ಫಸ್ಟ್ ನಾವು ಹೋಗ್ತಾ ಇರೋದು ಗೋಕುಲ್ ಟೆಂಪಲಿಗೆ.
ಸೊ ಗೋಕುಲ್ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ಬೇಕು. ನಾವು ಮೊದಲನೇ ಬಾರಿ ಉತ್ತರ ಪ್ರದೇಶದಲ್ಲಿ ಬ್ಯಾಟ್ರಿ ಆಟೋ ರಿಕ್ಷಾದಲ್ಲಿ ಟ್ರಾವೆಲ್ ಮಾಡ್ತಿರೋದು. ಎಲ್ಲ ಪ್ರತಿಯೊಂದು ಮಾತಾಡಿ ಹೊರಟಿದ್ವಿ. ಟೆಂಪಲ್ ಹತ್ರ ಹೋಗೋಣ ಬನ್ನಿ. ಇಲ್ಲೆಲ್ಲ ತುಂಬ ಪೊಲೀಸ್ ಅವರೇ. ಮೇ ಬಿ ಏನೋ ಇವ್ರನ್ನ ಕೇಳಿದ್ದಕ್ಕೆ ಎಲೆಕ್ಷನ್ ಎಲ್ಲ ನಡೀತಿದೆ ಅಂತ ಹೇಳಿದ್ರು. ರೋಡು ಆ ರೋಡಲ್ಲೂ ಪೊಲೀಸು, ಈ ರೋಡಲ್ಲೂ ಪೊಲೀಸು, ನಾವು ಹೋಗ್ತಿರೋ ರೋಡಲ್ಲೆಲ್ಲ ಪೊಲೀಸ್ ಅವರೇ. ಇದು ಬಂದು ಮಥುರಾದು ಜೈಲ್ ಅಂತೆ. ದೊಡ್ಡ ಕಾಂಪೌಂಡ್ ಹಾಕೋರೆ. ಇಲ್ಲಿನ ರೋಡ್ ನೋಡಿ, ಬೆಂಗಳೂರಲ್ಲಿ ಫುಟ್ಪಾತಲ್ಲಿ ಹಾಕ್ತಾರೆ ಈ ಥರ, ಬಟ್ ಇವರು ಫುಲ್ಲು ರೋಡ್ಗೆ ಹಾಕೋರೆ. ಈಗ ನಮ್ಮ ಆಟೋ ಬಾಯಿ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಸೈಡ್ ಇರೋದು ಯಮುನಾ ನದಿ, ಸೊ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ. ಹಿಂದೆ ಕುತ್ಕೊಂಡಿದ್ದೆ, ಈಗ ಮುಂದೆ ಬಂದಿದ್ದೀನಿ, ಯಾಕಂದ್ರೆ ನಿಮಗೆ ಬ್ರಿಡ್ಜ್ ತೋರ್ಸೋಕೆ. ಇಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಕೃಷ್ಣ ಹುಟ್ಟಿದ್ದು ಮಥುರಾದಲ್ಲಿ, ಬಟ್ ಇಲ್ಲಿ ಸಾಕಿರೋದು ಲೈಕ್ ಬೆಳೆದಿರೋದೆಲ್ಲ ಈ ಗೋಕುಲ ದರ್ಶನ ಟೆಂಪಲಲ್ಲಿ, ನದಿಯಿಂದ ಅಲ್ಲಿಗೆ ಬಂದಿದ್ದಾರೆ ಅಂತ ಇವ್ರು ಹೇಳ್ತಿರೋದು. ತುಂಬ ಸ್ಟೋರಿ ಇದೆ. ಸೊ ನೀವು ಮಥುರಾಗೆ ಬಂದಾಗ ಫಸ್ಟು ಗೋಕುಲ ಟೆಂಪಲ್ಗೆ ಹೋಗಬೇಕು, ಫಸ್ಟು ಬಂದು ದ್ವಾರಕಾಧೀಶ್ ಟೆಂಪಲ್ಗೆ ಹೋಗಬೇಕು. ಅಲ್ಲಿಂದ ಬಂದ ಮೇಲೆ ಇಲ್ಲಿ ನಿಮಗೆ ಗೈಡ್ ಮಾಡೋಕೆ ಒಬ್ಬರು ಸಿಗ್ತಾರೆ. ಸೊ ಇವರು ನಮ್ಮ ಗೈಡ್ ಮಾಡ್ತಿರೋದು. ಬರ್ತಾ ಇರ್ಬೇಕಾದ್ರೆ ನಮಗೆ ಇದೊಂದು ನಾಮ ಇಟ್ಟರು, ಓದಿಲ್ಲ ಅದನ್ನೇನಂತ, ರಾಧೆ ರಾಧೆ. ಸೊ ನಮ್ಮ ಶಿವರು ಆ್ಯಂಡ್ ನಾನು ಕೂಡ. ಸೊ ನಮ್ಮ ಈಗ ಕಂಪ್ಲೀಟ್ ಗೈಡ್. ಇಲ್ಲಿ ಸುಮಾರು ಟೆಂಪಲ್ ಇದೆ, ಸೊ ಅದನ್ನೆಲ್ಲ ಇವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅವ್ರು ಏನು ಹೇಳಿರ್ತಾರೋ ನಾನು ಅದು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಾನು ಎಷ್ಟು ಅರ್ಥ ಮಾಡ್ಕೊಂಡಿರ್ತೀನೋ ಅಷ್ಟು ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾ ಬಂದಮೇಲೆ ಈಗ ಫಸ್ಟ್ ನೀವು ಗೋಕುಲ್ ಟೆಂಪಲ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿಗೆ ಗೋಕುಲ್ ಟೆಂಪಲ್ ಬಂದ ಮೇಲೆ ಇಲ್ಲೇ ನಿಮಗೆ ಗೈಡ್ ಮಾಡೋಕ್ಕೊಬ್ರು ಸಿಗ್ತಾರೆ. ಸೊ ಏನು ಜಾಸ್ತಿ ಖರ್ಚಾಗಲ್ಲ, ಜಸ್ಟ್ ಒಂದು 100 ರೂಪೀಸ್ ತೊಗೋತಾರೆ. ಸೊ ಅದು ತೊಗೊಂಡ ಮೇಲೆ ಇಲ್ಲಿರೋ ಪ್ರತಿಯೊಂದು ವಿಷಯನೂ ಅವ್ರು ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತಾರೆ. ನಿಮಗೆ ಪೂರ್ತಿ ಗೊತ್ತಿರುತ್ತೆ, ನಾನು ಹೆಂಗೆ ಹೋಗ್ಬೋದು, ನಾನು ನೋಡ್ಬೋದು ಅಂದರೆ ಓಕೆ. ಬಟ್ ಯಾರು ಫಸ್ಟ್ ಟೈಮ್ ಬಂದವ್ರಿಗೆ ಅಥವಾ ಗೊತ್ತಿಲ್ಲದೆ ಇರೋರಿಗೆ ಇಲ್ಲಿ ಗೈಡ್ ಇರ್ತಾರೆ. ಸೊ ನೀವು ಗೈಡ್ನ ಚೂಸ್ ಮಾಡಿಕೊಂಡು ನೀವು ಹೋಗ್ಬೋದು. ಐ ಪ್ರಿಫರ್ ಗೈಡ್. ನೀವು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ. ಇದೇ ನಮ್ಮ ಆಟೋ ಬೈ ಬರ್ತಿದ್ದಾರೆ. ಈಗ ಏನಾಯಿತು ಅಂದರೆ, ನಮ್ಮ ಆಟೋ ಬೈ ನಾವಿಬ್ಬರು ಕುತ್ಕೊಂಡಿದ್ದೀವಿ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಹೋಗ್ಬಿಟ್ಟು ಹಂಗೆ ನಮ್ಮನ್ನ ಬಿಟ್ಬಿಟ್ಟು ಇಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಆಟೋ ಬೈ ಬಿಟ್ಬಿಟ್ಟೆ ಹೊಂಟೋಗ್ಬಿಟ್ಟ. ಅವನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅವನಿಗೆ ಹಿಂದೆ ತಿರುಗ್ಬಿಟ್ಟು ಎಚ್ಚರ ಆದಾಗ ವಾಪಸ್ ಹಿಂದೆ ಬರ್ಬೋದೇನೋ ನೋಡೋಣ, ಇಲ್ಲಾಂದರೆ ಹೊಸ ಆಟೋ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟು ದೂರ ಇರೋದು. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ. ಇಲ್ಲೂ ನಮ್ಮ ಆಟೋದವನು ಇಲ್ವಾ? ನಮ್ಮ ಆಟೋದವನು ಇಲ್ಲೂ ಇಲ್ಲ, ಹೋಗ್ಬಿಟ್ಟು ಅವನು ಕಂಪ್ಲೀಟಾಗಿ. ಗೈಸ್, ನಮ್ಮ ಆಟೋ ಬೈ ಬಂದ, ನಮ್ಮನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದ. ನಮ್ಮನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟವನೆ. ಈಗ ತಣ ಹೋಗೋಣ. ಪಕ್ಕ ಗುರು, ಅರ್ಧ ದಾರಿಗೆ ಇವ್ನಿಗೆ ಹೋಗ್ಬಿಟ್ಟು ಜೀವ ಬಾಯ್ಗೆ ಬಂದಿರ್ತೀವಿ. ಎಲ್ಲಿಯವರು ಅಂತ ಹುಡುಕ್ತಿರ್ತಾನೆ ಪಕ್ಕ. ನನಗಂತೂ ಹೆವಿ ಒಳ್ಳೆ ಫನ್ ಮೂಮೆಂಟ್ ಇದು. ಮಾತ್ರ ನಮ್ಮನ್ನೇ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರೆ. ದೇವ್ರು ಹೇಳಿರ್ತಾರೆ, ನಗ್ಕೊಂಡೇ ಹೋಗ್ತಾ ಇದ್ದೀರಿ. ಮಸ್ತ್. ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ 12 ಗಂಟೆಗೆ ಲಾಸ್ಟ್ ಅಥವಾ 12 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ಬಿಡ್ತೀವಿ. ಅಂಕಲ್, ಥ್ಯಾಂಕ್ ಯು ಅಂಕಲ್. ಸೊ ನಮ್ಮನ್ನ ಬಿಟ್ಟರು ಈಗ ಹೋಗ್ತಾ ಇದ್ದೀವಿ ಒಳಗಡೆ, ದೇವಸ್ಥಾನ ಒಳಗಡೆ ಹೋಗ್ಬೇಕೀಗ. ಬನ್ನಿ ಹೋಗುವ.
ಈಗ ಕೃಷ್ಣ ಜನ್ಮಭೂಮಿ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿ ಈ ಥರ ಇರುತ್ತೆ ನಿಮಗೆ. ಸೊ ನಿಮಗೆ ಅಕ್ಕಪಕ್ಕದಲ್ಲಿ ಶಾಪಿಂಗು, ಗೆಸ್ಟ್ ಹೌಸು, ಹೋಟೆಲ್ಸು ಈ ಥರ ಎಲ್ಲ ಇರುತ್ತೆ. ಈಗ ಒಳಗಡೆ ಹೋಗಬೇಕು. ಮೇ ಬಿ ಒಳಗಡೆ ಎಲ್ಲ ಮೊಬೈಲು ಅಲೋ ಇರಲ್ಲ ಅಂತ ಹೇಳ್ತಿದ್ರು. ಮೊಬೈಲ್ ಅಲೋ ಇಲ್ಲ ಅಂದರೆ ಒಳಗಡೆ ಏನೇನು ಆಯಿತು ಅದು ಹೊರಗಡೆ ಬಂದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಗೋಕುಲದಲ್ಲಿ ನಮಗೆ ಏನೇನು ಗೈಡ್ ಮಾಡೋದು ಅದನ್ನು ಕೂಡ ಪೆಂಡಿಂಗ್ ಇದೆ. ಸೊ ಇದು ಮುಗಿಸ್ಕೊಂಡು ಆಚೆ ಬಂದ ಮೇಲೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ. ಓಕೆ. ಸೊ ಇಲ್ಲೂ ಕೂಡ ನಮಗೆ ಒಬ್ಬರು ಗೈಡ್ ಸಿಕ್ಕಿದ್ರು, ಡೈರೆಕ್ಟ್ ದರ್ಶನ ಮಾಡಿಸ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ ಸಿಕ್ಕಿದ್ದಾರೆ. ಸೊ ಆದಷ್ಟು ಬೇಗ ಒಳಗಡೆ ಹೋಗಿ ಒಳಗಡೆ ಬರ್ಬೋದು ಅಂತ ಹೇಳಿದ್ದಾರೆ. ಸರಿ, ಒಳಗಡೆ ಹೋಗಿ ಹೊರಗಡೆ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಈಗ ಒಳಗಡೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ಬೇಡ. ಅಂತೆ. ಸೊ ಇಲ್ಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸೊ ಇದನ್ನೆಲ್ಲ ಅಲೋ ಮಾಡಲ್ಲ. ಸೊ ಅವ್ರು ಹೇಳಿದ್ರು ನಮ್ಮ ಗೈಡು ಅವ್ನು ಬರಲಿ, ಅವನದು ಮುಖ ತೋರಿಸೋಣ ಒಂದು ಸ್ವಲ್ಪ, ನಮ್ಮ ಸೇಫ್ಟಿಗೋಸ್ಕರ ಅವನದು ಮುಖ ಇರಲಿ. ನೋಡ್ಕೊಂಬಿಡಿ, ಇದೆಲ್ಲ ಏನೇನು ಸ್ಮಾರ್ಟ್ ವಾಚು, ಪವರ್ ಬ್ಯಾಂಕು, ಮೊಬೈಲ್ ಫೋನು, ಸೊ ಈ ಥರದ್ದೆಲ್ಲ ಇಲ್ಲ. ಸೊ ಇವೆಲ್ಲ ಅಲೋ ಇಲ್ವಂತೆ. ಸೊ ನಮಗೆ ಇವ್ರು ಹೇಳಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳಗಡೆ ದರ್ಶನ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಏನೇನಿದೆಯೋ ಎಲ್ಲನೂ ಮುಗಿಸ್ಕೊಂಡು ಆಚೆ ಬಂದ್ವಿ. ಆ್ಯಂಡ್ ಈಗ ಇಲ್ಲೇ ಹತ್ರದಲ್ಲೇ ಒಂದು ಪರ್ಚೇಸಿಂಗ್ ಇತ್ತು. ಸೊ ಈ ಥರ ಪರ್ಚೇಸಿಂಗು. ಸೊ ಇದೊಂದು ಇಷ್ಟ ಆಯಿತು, ಇದೊಂದು ತೊಗೋತಾ ಇದ್ದೀನಿ. ಆ್ಯಂಡ್ ಕೈಗೊಂದು ಇದೊಂದು ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು ನನಗೆ, ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಪ್ರೀತಿಗೇನು ಇಸ್ಕೊಂಡಿಲ್ಲ. ಸೊ ಫೈನಲಿ ಎಲ್ಲ ಮಾತಾಡ್ಬಿಟ್ಟು ಅವ್ರ ಹತ್ರ ಎಲ್ಲನೂ ಪರ್ಚೇಸ್ ಆಗಿದೆ. ನಾನು ಇವೆರಡನ್ನೂ ತೊಗೊಂಡಿದ್ದೀನಿ. ಯಾಕೋ ಇಷ್ಟ ಆಯಿತು ನಿಂಗೆ ತುಂಬ. ಇದು ಹೆಂಗಿತ್ತು ಅಂತ ನೀವು ತಿಳಿಸ್ಬಿಡಿ. ಆ್ಯಂಡ್ ಈಗ ಹೊರಡುವ, ಲೆಟ್ಸ್ ಗೋ. ನಾವು ಕೃಷ್ಣ ಇಲ್ಲಿ ಜನ್ಮಭೂಮಿ ದೇವಸ್ಥಾನಕ್ಕೆ ಬಂದಾಗ ಸೊ ಒಬ್ಬರು ಗೈಡ್ ಅಂತ ಏನಿರ್ತಾರೋ, ಓಕೆ, ನಿಮಗೆ ಗೈಡ್ ಏನಾದರೂ ಬೇಕು ಅಂದರೆ ನೋಡಿ ಇವ್ರನ್ನ ನೋಡ್ಕೊಂಬಿಡಿ. ಸೊ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಆ್ಯಂಡ್ ಪ್ರತಿಯೊಂದು ಕೂಡ ತೋರಿಸಿದ್ರು. ಆ್ಯಂಡ್ ಆದಷ್ಟು ಬೇಗ ಹೋಗಿ ಬೇಗ ಕರ್ಕೊಂಬರೋ ಥರನೂ ತೋರಿಸಿದ್ರು. ನೀವು ಇಲ್ಲಿಗೆ ಏನಾದರೂ ಬಂದರೆ ಇವ್ರನ್ನ ನೋಡ್ಕೊಳ್ಳಿ. ಏಕ್ ಬಾರ್ ಆಪ್ಕ ಚೇಹರಾ ದಿಖಾओ. ಓಕೆ, ರಾಧೆ 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 ರಾಧೆ. ಇವ್ರನ್ನ ಭೇಟಿ ಮಾಡಿ. ಸೊ ನಿಮಗೆ ಹೊರಗಡೆ ಕರ್ಕೊಂಬರ್ತಾರೆ ನಿಮ್ಮ ಬಡ್ಜೆಟ್ ತಕ್ಕನಂಗೆ. ಓಕೆ, ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ಎಸ್, ಈಗ ಹೊರಟ್ವಿ ಆಟೋದಲ್ಲಿ, ರೂಮ್ಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನಂತ ತಿಳಿಸ್ತೀನಿ ಬನ್ನಿ. ರೂಮಿಗೆ ಬಂದೆ. ಇವಾಗ ನಿಮಗೆ ಅಲ್ಲಿ ಹೇಳ್ದಂಗೆ ಏನೇನು ನಡೀತು ಅಂತ ತಿಳಿಸ್ತೀನಿ ಅಂತ ಏನು ಹೇಳಿದ್ನೋ ಅದನ್ನು ಈಗ ಹೇಳ್ತೀನಿ. ಈಗ ನಾವು ಹೋಗಿದ್ದು ಫಸ್ಟು ಗೋಕುಲದಲ್ಲಿ ಸುಮಾರು ಟೆಂಪಲ್ ಇರ್ತವೆ. ಮನೆ ಪಕ್ಕದಲ್ಲೂ ಒಂದೊಂದು ಟೆಂಪಲ್ ಇರುತ್ತೆ. ಅಲ್ಲಿ ಮೇಯ್ನ್ ಬಂದು 2 ಇರುತ್ತೆ. ಸೊ ಆ 2 ಟೆಂಪಲ್ ಮೇಯ್ನ್ ಅಲ್ಲಿರೋದು. ಸೊ ಆ 2 ಟೆಂಪಲ್ ನೋಡ್ಕೊಂಡು ಬಂದ ಮೇಲೆ ಆಚೆ ಬಂದ್ವಿ ನಾವು. ಗೈಡ್ ಜೊತೆಗೆ ಹೋದರೆ ಸೊ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಈ ಥರ ಹಿಂಗಿದೆ, ಈ ಥರ ಅವನು ಪ್ರತಿಯೊಂದು ಮಹಾಭಾರತ ಸ್ಟೋರಿ ಎಲ್ಲ ಹೇಳ್ತಿರ್ತಾನೆ, ಏನಾಯಿತು ಹೆಂಗಾಯಿತು ಅಂತ. ಸೊ ಅಲ್ಲಿಂದ ಬಂದ ಮೇಲೆ ಕೃಷ್ಣ ಜನ್ಮಭೂಮಿ ದೇವಸ್ಥಾನಕ್ಕೆ ಹೋದ್ವಿ ನಾವು. ಸೊ ಅಲ್ಲೂ ಕೂಡ ಒಬ್ಬನ ಗೈಡ್ ನೋಡಿದ್ವಿ. ಸೊ ನಾವೇನು ನಾವು ಹೋಗ್ಬಿಟ್ಟು ಗೈಡ್ ಬೇಕು ಅಂತ ಏನು ಕೇಳೋ ಅವಶ್ಯಕತೆ ಇರಲ್ಲ. ಅವರೇ ಬರ್ತಾರೆ, ನಾವು ಹಿಂಗೆ ತೋರಿಸ್ತೀವಿ, ಇದನ್ನೆಲ್ಲ ಹಿಂಗಿದೆ ಅಂತ ಎಲ್ಲ ಪ್ರತಿಯೊಂದು ಹೇಳ್ತಾರೆ. ಸೊ ಅಲ್ಲೂ ಹೋದ್ಮೇಲೆ ಹಂಗೆ ಬಂದರು. ಆ ಗೈಡ್ ಜೊತೆ ಹೋಗ್ಬಿಟ್ಟು ಪ್ರತಿಯೊಂದು ಏನೇನಿದೆಯೋ ದೇವರು ಎಲ್ಲನೂ ನೀಟಾಗಿ ಗೈಡ್ ಮಾಡಿದ್ರು, ತೋರಿಸಿದ್ರು ನಮಗೆ. ಆಮೇಲೆ ಮಸ್ಜಿದ್ ಇತ್ತು, ಅದನ್ನೆಲ್ಲ ಏನು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಕೃಷ್ಣ ಜನ್ಮಭೂಮಿ ಆಗಿದ್ದು ಯಾವ ಪ್ಲೇಸು ಅಂತೆಲ್ಲ ಪ್ರತಿಯೊಂದು ಕೂಡ ತಿಳಿಸಿದ್ರು. ಅದನ್ನೆಲ್ಲ ನೋಡಿಕೊಂಡು ಆಚೆ ಬಂದಮೇಲೆ ಸೊ ಪರ್ಚೇಸಿಂಗ್ ಮಾಡಿದ್ವಿ. ಹೊಸಬ್ರು ಯಾರಾದರೂ ಬಂದಾಗ ನೀವು ಗೈಡ್ ಇಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಸ್, ಈಗ ರೂಮಿಂದ ಹೊರಡ್ವಿ. ನಮಗೆ ಅಡ್ಜಸ್ಟ್ ಆಗುವಂಥ ಫುಡ್ಡು ಎಲ್ಲರೂ ನೋಡಬೇಕು. ಸೌತ್ ಇಂಡಿಯನ್ದು ಯಾವ್ದಾದ್ರು ಒಂದು ಸ್ವಲ್ಪ ನೋಡಬೇಕು. ಇಲ್ಲಾಂದರೆ ಯಾವುದು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಇಲ್ಲಿ ಏನು ಪ್ರೊವೈಡ್ ಆಗ್ತಿರುತ್ತೋ ಅದನ್ನೇ ತಿನ್ನಬೇಕಾಗುತ್ತೆ. ಲೆಟ್ಸ್ ಸಿ ಏನು ತಿಂತೀವಿ ಅಂತ ಒಂದು ಸ್ವಲ್ಪ ನೋಡುವ. ಇಲ್ಲೇ ನಮ್ಮ ಹೋಟೆಲ್ ಮುಂದೆ ಹಂಗೆ ನಡ್ಕೊಂಡು ಬರ್ತಾ ಇದ್ವಿ. ಸೊ ಇಲ್ಲೊಂದು ರೆಸ್ಟೋರೆಂಟ್ ಕಾಣಿಸ್ತು. ಈ ರೆಸ್ಟೋರೆಂಟಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ ಅಂತ ಬಂದ್ವಿ. ಇನ್ನೂ ಬಂದು 3 ದಿನ ಆಗಿಲ್ಲ, ಆಗಲೇ ಸ್ಯಾಂಡ್ವಿಚ್ ನೋಡ್ತಿದ್ರೆ ಸ್ಯಾಂಡ್ವಿಚ್ ತಿನ್ನೋಣ ಅನಿಸ್ತೈತೆ. ಇಲ್ಲಿ ಬರೀ ಪೂರಿ ಅದು ಇದು ನೋಡ್ತಾನೆ, ಕಚೋರಿ ಪೂರಿ ಅದು ಇದು ನೋಡ್ಕೊಂಡು ಅದೊಂಥರ ಆಗ್ಬಿಟ್ಟೈತೆ. ಸ್ಯಾಂಡ್ವಿಚ್ ನೋಡಿದ್ರೆ ಸಾಕು, ಸ್ಯಾಂಡ್ವಿಚ್ ಬೇಕು ಅನಿಸ್ತೈತೆ. ನೋಡುವ ನಮ್ಮ ಸೈಡ್ ಇರೋ ಫುಡ್ ಯಾವುದಿದೆ ಅಂತ ನೋಡ್ತೀನಿ, ತರ್ಸ್ಕೊಂಡು ತಿನ್ನೋಣ ಇರಪ್ಪ. ಆರ್ಡ್ರ್ ಮಾಡ್ತಾ ಇದ್ವಿ. ಅಂದರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಚಿಕನ್ನು ಅಥವಾ ಎಗ್ಗು ಇದನ್ನೆಲ್ಲ ಅವರು ಯಾರು ತಿನ್ನಲ್ಲ. ನಾನು ಜಸ್ಟ್ ಎಗ್ ಮಸಾಲ ಆಯ್ತು ಅಂತ ಕೇಳಿದೆ. ಅವನು ಹಿಂಗೆ ಬಂದ್ಬಿಟ್ಟು ಬೈ ನಮ್ಮ ಕೈಯೆಲ್ಲ ಮುಗಿತಾನೆ, ಬೈ ಇದರ ಪೂರ ವೆಜ್ಜೇ ಸಿಗಲ್ಲ ನಿಮಗೆ ಅಂತ ಕೈಯೆಲ್ಲ ಮುಗಿತಾನೆ. ಅದೇನೋ ಗೊತ್ತಿಲ್ಲಪ್ಪ, ಇಲ್ಲಿ ಕಂಪ್ಲೀಟ್ ಪ್ಯೂರ್ ವೆಜ್ ಇಲ್ಲೆಲ್ಲ. ವೆಜ್ ಬಿರಿಯಾನಿ. ಇನ್ನೊಂದು ಸ್ಯಾಂಡ್ವಿಚ್ ಹೇಳಿದ್ದೆ, ಸ್ಯಾಂಡ್ವಿಚ್ ನೋಡಿ ಏನು ರೋಸ್ಟ್ ಇಲ್ಲ, ಆದರೂ ತಿನ್ನಲೇಬೇಕು.
ನಾನು ನನ್ನ ಎಕ್ಸ್ಪೆಕ್ಟೇಷನಲ್ಲಿ ಪರೋಟ ಹೇಳಿದೆ, ಬಟ್ ಇದು ಈ ಥರ ಪರೋಟ ಬಂದಿದೆ. ನಾವು ಬ್ಯಾಂಗ್ಳೂರಲ್ಲಿ ಪರೋಟ ತಿಂತೀವಲ್ಲ ಆ ಥರ ಅಂದ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಇಲ್ಲಿ ಡಿಫ್ರೆಂಟ್ ಆಗಿದೆ. ಇನ್ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾಗು. ಆ್ಯಂಡ್ ಇದಕ್ಕೇನಂದರೆ ಇಷ್ಟೇ ಕೊಟ್ಟಿದ್ದು, ಇದೊಂದು ಸೌತೆಕಾಯಿ ಕೊಟ್ಟಿದ್ರು, ಇದೊಂದಿತ್ತು ಅಷ್ಟೇ. ಸಾಂಬಾರೇನು ಕೊಟ್ಟಿರಲಿಲ್ಲ. ನಾವೇನೋ ರಿಕ್ವೆಸ್ಟ್ ಮಾಡಿ ಈಗೊಂದು ದಾಲ್ ತರಿಸಿದ್ದೀನಿ. ಟೇಸ್ಟ್ ಮಾಡುವ ಈಗ. ಅಷ್ಟೇ, ನನ್ನ ಕೈಲಿ ಆಗಲಿಲ್ಲ ತಿನ್ನೋದಕ್ಕೆ. ಊಟ ವೇಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಬೇಡಿ. ಅಂದರೆ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಆದಾಗಲೇ ನಿಮಗೆ ಗೊತ್ತಾಗೋದು ಎಷ್ಟು ಹೆಂಗೆ ಆಗ್ತಿದೆ ಅಂದ್ಬಿಟ್ಟು. ಇಟ್ಸ್ ಓಕೆ, ಪರವಾಗಿಲ್ಲ, ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ನನಗೆ. ಆ್ಯಂಡ್ ನೆಕ್ಸ್ಟು ನೋಡುವ. ಎಸ್, ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನಮ್ಮ ಚೆಕ್ಕಿನ್ ನನಗೆ ಒಂದ್ಸಲಿ ಬಾಯ್ ಹೇಳ್ಬಿಡ್ತೀನಿ. ಸೊ ಈಗ ಹೊರಡುವ. ಎಸ್, ಓಕೆ, ಟ್ರೈನಲ್ಲಿ ಹೋಗೋದು ಕನ್ಫರ್ಮ್ ಆಯಿತು. ಈಗ ನಾವು ಟ್ರೈನಲ್ಲಿ ಹೋಗೋದು ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಟ್ರೈನ್ ಬಂದುಬಿಡುತ್ತೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತುರ ಬಾಯ್.